ಗಿಲ್ಲಿಗೊಂದು ಹಾಡು ಹೇಳಿ ನೋಡೋಣ, ಒಂದು ಡೆಡಿಕೇಟ್ ಮಾಡಿ. ಅದೇ ಉಂಟಲ್ವಾ, ಕಣ್ಣಿನಲ್ಲಿ ಪ್ಯಾಥೋ ಸಾಂಗ್ ಯಾಕೆ ಇವಾಗ? ಪ್ಯಾಥೋ ಸಾಂಗ್ ಅದು. ಎಂತ ಸಾಂಗ್? ಪ್ಯಾಥೋ ಸಾಂಗ್, ಸ್ಯಾಡ್ ಸಾಂಗ್ ಅದು. ಸ್ಯಾಡ? ಆ ಸಿಚುವೇಶನ್ ಅಲ್ಲಿ ನಾವು ಎಷ್ಟು ಸ್ಯಾಡ್ ಇದೀವಿ ನಮ್ಗೆ ಗೊತ್ತುಂಟು. ಮನೆಯಲ್ಲಿ ಆಚೆ ಹೋಗುವಾಗ ನನ್ನ ಬಾಯಲ್ಲಿ ಅದೇ ಆಡಿತ್ತು, ಗಿರಿದು ಬಾಯಲ್ಲಿ ಅದೇ ಆಡಿತ್ತು. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂತ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನ್ ಹೇಳ್ತೀರಾ? ನಿನ್ಗೆ ಯಾರು ಹೇಳಿದ್ರು ಅವ್ರನ್ನ ಹೋಗಿ ಕೇಳು. ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ನನ್ ಕೇಳಿ ಬಂದು ನಿನ್ ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನು ಕೊಡ್ತೀನಿ, ನೀನ್ ಯಾಕೆ ಬತ್ತಿ ಅದಕ್ಕೆ? ನಿನಗೇನ್ ಅದ್ ಕಟ್ಕೊಂಡು ನನಗ್ ಬರ್ಬೇಕದು? ಅಯ್ಯೋ ನನ್ ಮಗನ್ ಬಗ್ಗೆ ಬರೀತಾವ್ರೆ, ನನ್ ಸೊಸೆ ಹೇಳ್ತಾ ಇಲ್ಲ, ಜನ ಹೇಳ್ತಾ ಅವ್ರು ಹೇಳಿ ಬಿಡು. ನಾನ್ ತಲೆ ಕೆಡ್ಸ್ಕೋಬೇಕು, ನೀನ್ ಯಾಕೆ ಕೆಡ್ಸ್ಕೋತೀಯ? ನಮ್ಗೆ ನೀವು ಸಿಕ್ಕಿದ್ರಲ್ಲ. ಅಲ್ಲಮ್ಮ, ನೀನ್ ಬೇರೆ ವಿಷಯ ಮಾತಾಡೋ, ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳನೇ ಆಡಿದೀವಿ, ಬಂದ್ ಸರಿ ಮಾಡ್ತೀಯಾ? ನಿನ್ ಕೈಲಿ ಆಗತ್ತಾ? ಮತ್ತೆ ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು? ಹೋಗ್ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಅದು ಯಾರ ಹತ್ರ ಹೋಗಿ ಹೇಳ್ಬೇಕು? ಅವ್ರ ಹತ್ರನೇ ಕೇಳ್ಬೇಕಾ? ಹೋಗಿ ಡಿ.ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ ಚಾನಲ್ ಇಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ. ಇಂತ ಇಂಪ್ಯಾಕ್ಟ್ ಗಳನ್ನು ಎಷ್ಟು ನಮ್ ಚಾನಲ್ ಮಾಡಿಸಿದೆ ಅಮ್ಮ. ಯಾರು ಮಾಡು, ಮತ್ತೆ ನಾನು ಒಂದು ರಸ್ತೆ ತೋರಿಸ್ತೀನಿ, ಬಂದ್ ಮಾಡಿಸ್ತೀನಿ, ಆಮೇಲೆ ನಾನು ನಮ್ಮ ಮನೆ ಬಗ್ಗೆ ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಂಟ್ರೆಸ್ಟಿಂಗ್. ಇಂಥ ಕ್ಯಾಂಡಿಡೇಟ್ ಬೇಕ್ರಿ ಬೆಂಗಳೂರು ಸಿಟಿಗೆ. ಒಂದು ಕೈಯಲ್ಲಿ ಹೆಣ್ಮಗಳ ಕೈ, ಸುದೀಪ್ ಅಣ್ಣ ಒಂದು ಹೆಣ್ಮಗಳ ಕೈ ಎತ್ತುತ್ತಾರೆ ಈ ಸಲ ಅಂತ. ಬಟ್ ಕೈ ಬಿಡ್ತಾರೆ ಅನ್ನುವಂಥದ್ದು, ಕೈ ಬಿಡ್ತಾರೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹೆಣ್ಣು ಮಕ್ಕಳ ಪರವಾಗಿ ನಾನು ಸ್ಟ್ಯಾಂಡ್ ತಗೊಳ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಇವ್ರಿಗೆ ಚಪ್ಪಾಳೆ ಕೊಟ್ಮೇಲೆ ಬಹಳ ಚೆನ್ನಾಗಿದೆವು. ನಿಮ್ಮ ಜೀವನದಲ್ಲಿ ಕನ್ನಡಿ ಇಲ್ಲ ಅಂದ್ರೆ ಎಂತ ಮಾಡ್ತೀರಾ? ಕನ್ನಡಿ ಕಂಡಿಡಿತೀನಿ. ಆಳೋಣ, ನೀವ್ ಹೇಳಿದ್ರಿ ನನ್ನ ಪ್ರಕಾರ ನಾನೇ ಬಿಗ್ ಬಾಸ್ ವಿನ್ ಆಗ್ಬೇಕಾಗಿತ್ತು, ಬೇರೆ ಯಾರು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ವೋಟಿಂಗ್ ನಿಮ್ಗಿಂತ ಜಾಸ್ತಿ ಯಾರಿಗಾದ್ರೂ ಬಂದಿರುತ್ತೆ ಮೇ ಬಿ. ಈಗ ಗಿಲ್ಲಿ ಕ್ರೇಜ್ ತುಂಬಾನೇ ಇದೆ. ಸೊ ಅವರು ವಿನ್ ಆಗೋ ಅವ್ರಿಗೂ ಒಂದು ಚಾನ್ಸ್ ಇರುತ್ತೆ ಅಲ್ವಾ ಅಂತ? ಇರುತ್ತೆ ಮೇಡಮ್. ನನ್ನ ಪ್ರಕಾರ ವಿನ್ ಆಗಬೇಕಾಗಿದ್ದು ನಾನೇ ಅಲ್ಲಿ. ನನ್ನ ಉತ್ತರ ಕರ್ನಾಟಕನ ಹಾಳಾಗತೈತೆ ಅನ್ಕೋತಾರ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನನ್ನ ಪಿಸೋ ಹೃದಯಗಳು ಎಲ್ಲ ಹಾಳಾಕತ್ತಾವ್ರಿ. ಎಷ್ಟು ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ವಿನ್ ಅಕ್ಕ ಅನ್ನೋಕ್ಕಿಂತನೂ ನನಗಂತ ಇಲ್ಲ. ಅಲ್ಲಿ ನನಗೆ ಯಾರು ವಿನ್ ಆದ್ರೂ ನನಗೆ ಸರಿ ಇಲ್ಲ ಅನ್ಸುತ್ತೆ. ನನ್ನ ವ್ಯಕ್ತಿತ್ವ ಪ್ರಕಾರ ಕೂತ್ಗಳಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು. ಈ ತರ ನನ್ನ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ರಾಶಿಕಾ ಕೂಡ ಜಗಳ ಮಾಡ್ತಾರೆ. ಸೊ ಏನ್ ಹೇಳ್ತೀರಿ? ಇವತ್ತು ರಾಶಿಕಾ ಮನೆಯಲ್ಲೇ ಇದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲೇ ಕೂತು ಬರ್ದದ್ದ ಅದ್ ಯಾವಪ್ಪ ಅಂದ್ರ, ಧ್ವನಿಯೋ ಧ್ವನಿಯೋ ಇದುವೇ ಕೋಗಿಲೆ, ಧ್ವನಿಯೋ ಧ್ವನಿಯೋ ನೀಯೋ ಇದುವೇ ಜೇನಿಯೋ, ಧ್ವನಿಯೋ ಬೆರಾಯದಿ ಡವ ಡವ ಬಡಕೈತಿ ಕೆ ಬಿಗ್ ಬಾಸ್ ಧ್ವನಿಯೋ. ಅಲ್ಲ, ಈಗ ಅವರು ನಾನು ಮೇಡಮ್ ಏನ್ ಹೇಳೋರಂತ ನಾನು ನೋಡಿಲ್ಲ. ಈಗ ಹಂಗೇನಾರ ಹೇಳಿದ್ರೆ ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ? ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ನೋಡ್ಬೇಕು. ಮೇಡಮ್ ಹಂಗೆ ಹೇಳೋದಿಲ್ಲ, ಅವರು ಏನೋ ಮಾತನ್ ಬರ್ದಲ್ಲಿ ಹೇಳಿರ್ಬೋದೇನೋ ಅಷ್ಟೇ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿವರೆಗೂ ಈ ತರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಂದಿಲ್ಲ. ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದು ನನ್ನ ಮೀರಿನೇ ಹೋಗ್ಬೇಕು. ರುಕೋ ಜರಾ ಸಬರ್ ಕರೋ. ಇಡೀ ಕರ್ನಾಟಕ ನೋಡ್ತಾ ಇರತ್ತೆ ಏನ್ ಹೇಳಿ ಸೆನ್ಸ್ ಅಂತ. ನಾನ್ ಸೆನ್ಸ್.
ರಕ್ಷಿತ್ ಅವರ ನಿಮ್ಮ ಫೇವರೇಟ್ ಕನ್ನಡ ಹಾಡು ಯಾವುದು? ಸೇವಂತಿಗೆ. ಹಾಡಿ 2 ಲೈನ್. ಸೇವಂತಿಗೆ ಸೇವಂತಿಯೇ ನನ್ನ ಜೀವನಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಅನುಪಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ಮೇಡಮ್ 10 ರೂಪಾಯಿ ವಿಮಾಲ್ ಫೈನಲ್ ಗೆಲ್ಲ 10 ರೂಪಾಯಿ ವಿಮಾಲ್ ಗಿಲ್ಲಿ ಗೆಲ್ಲ ಫೈನಲ್. ಸೂಪರ್. ಇದು ಎಲೆಕ್ಷನ್ ಮಾತಾಡ್ಬೇಕಾ? ಮನೆ ಸದಸ್ಯರು ಅಂದ್ರೆ ಒಂದು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಂಗ. ಅಶ್ವಿನಿ ಅವರೇ ಹೇಳಿದ್ದು ಅವ್ನು ಬಡವ ಅಂತ ಗೆಲ್ಸಿದ್ದಾರೆ ಅಥವಾ ಅವನು ಬಡವ ಅಂತ ನಟನೆ ಮಾಡ್ಕೊಂಡು ಗೆದ್ದಿದ್ದಾನೆ ಅಂತ ಹೇಳಿ. ಅದೇ ಹೇಳುದಲ್ವಾ, ನೋಡಿ ಎಲ್ಲರಿಗೆ ಬೇರೆ ಬೇರೆ ಪರ್ಸೆಪ್ಷನ್ ಇರುತ್ತೆ. ಹೇಳುವವರು ಹೇಳಿ, ಪರವಾಗಿಲ್ಲ, ನಮ್ಗೆ ಎಂತ ಮ್ಯಾಟರ್ ಆಗಲ್ಲ, ಗಿಲಿಗೆ ಕೂಡ ಎಂತ ಮ್ಯಾಟರ್ ಆಗಲ್ಲ. ನಾನು ಕೂಡ ಕೇರ್ ಮಾಡಲ್ಲ, ಅವರು ಕೂಡ ಕೇರ್ ಮಾಡಲ್ಲ, ಅಷ್ಟೇ. ಎಷ್ಟೊಂದು ಕ್ಲೌಡ್ ಇರ್ಲಿಲ್ಲ. ಈಗ ಸೀಸನ್ 12 ಬಿಗ್ ಬಾಸ್ ಅಲ್ಲಿ ಮಾತ್ರ ಇಂತ ಕ್ಲೌಡ್ ನಮ್ಮ ಮಂಡ್ಯದ ಹುಡುಗ ಮೇಲೆ ಇಷ್ಟ ಕ್ಲೌಡ್ ಅಂದ್ರೆ ನಾವು ಸಪೋರ್ಟ್ ಮಾಡ್ತಿರ್ತೀವ ಸರ್. ಪಕ್ಕ ನಮ್ ಗಿಲ್ಲಿ ಗೆಲ್ತಾನೆ ಅಂದ್ಬಿಟ್ಟು ಇಷ್ಟೆಲ್ಲ ಕ್ಲೌಡ್ ಮಾಡ್ತಿದೀವಿ. ಪಕ್ಕ ನಮ್ ಗಿಲ್ಲಿ ಗೆದ್ದಾಗೈತೆ ಸರ್. ಎಲ್ಲರೂ ಕರ್ನಾಟಕ ಮನ್ಸಿಗೆ ಗೆದ್ದಾಗೈತೆ. ಇನ್ನೇನೋ ಟ್ರೋಫಿ ಒಂದು ಕೈ ಕೊಡ್ಬೇಕಷ್ಟೇ ಸುದೀಪ್ ಸರ್. ಪಕ್ಕ ಇನ್ನೇನು 2 ದಿವಸದಲ್ಲಿ ನೋಡ್ತೀವಿ ನಾವು. ಅದನ್ನ ನೋಡಕ್ಕೆ ಅಂತ ಕೈತಾ ಕೂತಿದ್ದೀವಿ ಕರ್ನಾಟಕ ಜನತೆ. ನೋಡು ಮಕ್ಕ ಅನ್ಸಲಿ ಬೇಗ. ಬರೀ 1 ಅವರ್ ಹಿಂಗ್ ಬರಕ್ 2.5 ಲಕ್ಷ ಕೊಡ್ತಾರೆ. ಡಿಗ್ರಿ ಓದೋ ಟೈಮಲ್ಲಿ 2 ಸೈಟ್ ತಗೊಳ್ತೀನಿ. 1:7 ಆಗಿರುತ್ತೆ ನಾನು ಸೈಟ್ ತಗೊಂಡಿರೋ ವ್ಯಾಲ್ಯೂ. ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಕಿರಿಕ್ ಮಾಡಿ ಮೋಸ ಮಾಡ್ತಾರೆ. ಹಲೋ, ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ, ಯಾವಾಗ್ಲೂ ಏನಾದ್ರೂ ಕಳ್ಕೊಂಡಿರ್ತೀಯ, ಏನಾದ್ರೂ ಹುಡ್ತಾನೆ ಇರ್ತೀಯಲ್ಲ ನೀನು. ಕೆಲವೊಂದು ಭಾಷೆ ಬಗ್ಗೆ ನಿಮ್ಗೆಲ್ಲ ಟ್ರೋಲ್ ಪೇಜಸ್ ಎಲ್ಲ ಮಾಡಿದ್ರು, ನಾಗವಲ್ಲಿಗೆಲ್ಲ ಹೋಲ್ಸಿದ್ರು, ನಿಮ್ಮ ಡ್ಯಾನ್ಸ್ ಅದನ್ನೆಲ್ಲಾನು ಕೂಡ. ಯಾತವ್ರಿಗೆ ಏನ್ ಹೇಳ್ತೀರಾ? ಎಂತ ಹೇಳಲ್ಲ, ಮಾಡಿ ಟ್ರೋಲ್. ನಾನು ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ತೀನಿ ಟ್ರೋಲು. ನನ್ನ ಟ್ರೋಲ್ ನೋಡ್ಲಿಕ್ಕೆ ನನ್ಗೆ ತುಂಬಾ ಇಷ್ಟ. ಮಾಡಿ ಅಷ್ಟೇ. 2 ಸತಿ ಹೇಳಲಿಕ್ಕೆ ಬರ್ತಾರೆ, ರಕ್ಷಿತಾ ಅದೇ ಅಲ್ಲ ಇದೇ. ನನ್ನ ಗ್ರಾಫ್ ನೋಡಿದ್ದೀರಾ? ದೇವರ, ನನ್ಗೆ ಫಸ್ಟ್ ಟೈಮ್ ಅನ್ಸ್ತು ಎಷ್ಟು ದೊಡ್ಡ ದಡ್ಡಿ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು. ಅಮಿತ್ ಅವರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಕಾಕ್ರೋಚ್ ಸುದ್ದಿ. ಅವರು ಒಂದು ಅವಳು ಹಾಗೆ, ಗೂಬೆ ಹಾಗೆ. ಜಾನ್ವಿ ಅಕ್ಕ ಸ್ಟೈಲಿಸ್ಟ್. ರಜತ್. ಅವರು ಹೇಗಂದ್ರೆ ಡಕ ಡಕ ಡಕ. ಚೈತ್ರ ಬಡ ಬಡ ಬಡ. ಎಷ್ಟೋ ಜನ ಹುಡುಗಿಯರಿಗೆ ಈ ರೀತಿ ಇದ್ರೇನೆ, ಈ ಒಂದಷ್ಟು ಜನ ಈ ಚಪ್ರಿ ಪ್ರೋಮ್ಯಾಕ್ಸ್ ತರ ಇದ್ರೆ ಎಲ್ಲ ಇಷ್ಟ ಆಗ್ತಾರಂತ. ಹೌದಾ? ನೀವ್ 3-4 ಜನ ಹುಡುಗಿಯರ ಜೊತೆ ರೀಲ್ಸ್ ಮಾಡಿದಾಗ ಹಂಗ ಕಮೆಂಟ್ ಹಾಕಿದ್ದಾರೆ. ಹೊರಗಡೆ ಬಂದ್ಮೇಲೆ ಗಿಲ್ಲಿ ಹೇಳ್ತಿದ್ ಯಾವ ವರ್ಡ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀರಾ? ಏ ಮೊದವಿ ಹೋಗೋ. ಕೊಟ್ರೆ ಹಂಗೆ ತಣ ಅನ್ಬಿಡ್ಬೇಕು, ಹಂಗೆ ಮುದಾವಿ ತಂದು. ಸರಿ ಸರ್, ನೀವು ಒಂದ್ ವಿಷಯ ಹೇಳಿದ್ರಿ. ಹೇಳ್ತಾ ಇದ್ದಾಗ ಸರ್ ನಾನು ಹೋಗಿ ಒಂದ್ ಕಡೆ ಉಚ್ಚೆ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ. ಒಂದ್ ಮಾಲಲ್ಲಿ ನಾನು ಹೋಗಿ ಉಚ್ಚೆ ಮಾಡ್ತೀನಿ ಸರ್, ಅದು ನ್ಯೂಸ್ ಮಾಡೇ ಮಾಡ್ತೀನಿ. ಇದು ಹೆಂಗೆ ಸರ್? ಎಲ್ಲಾರ ಮುಂದೆ ಮಾಡ್ತೀರಿ ಇಲ್ಲ ಬಾತ್ರೂಮ್ ಅಲ್ಲ? ಕಾವ್ಯ ಲಕ್ಕಲ್ಲಿ ಟಾಪ್ 6 ಬಂದ್ಬಿಟ್ರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು. ಗಿಲ್ಲಿ ಇನ್ನೊಬ್ರ ಆಟನ ಹೇಗ್ ಕೆಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಜಾನ್ವಿ ಜಾನು. और अभी तो रुको. ಧ್ರುವಂತ್ ಕ್ಯೂಟಿ ಪಾಯ್. ಎಂತ ಗೊತ್ತುಂಟ ಗಾಯ್ಸ್, ಯಾಕೆ ಅಷ್ಟು ನಿದ್ರೆ ಅಲ್ಲ, ಬಟ್ 5 ನಿಮಿಷ ಕೂಡ ಮಲಗ್ಲಿಕ್ಕೆ ಬಿಡಲ್ಲ. ಬಹು ಬಿಗ್ ಬಾಸ್ ಮಾಡ್ತಾರೆ. ಓಕೆ
ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಬಂದ್ರ? ಕಾಮಿಡಿ ಮಾಡ್ಕೊಂಡಿದ್ದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸಕ್ಕತ್ತಾಗಿ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ಅಂದ್ಮೇಲೆ ಬಿಗ್ ಬಾಸ್ ನಾನು ಒಪ್ಕೋತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಈಗ ಬಿಗ್ ಬಾಸ್ ಅಂತಂದ್ರೆ ಅದೊಂದು ಮೆಂಟಲ್ ಗೇಮ್. ಬರೀ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಅಲ್ಲಿ ಇರಕ್ ಆಗಲ್ಲ. ಈಗ ಟಾಸ್ಕ್ ಅಂದ್ರೆ ಟಾಸ್ಕ್ ಆಡ್ಬೇಕು. ಬಿಗ್ ಬಾಸ್ ಏನೇ ಒಂದು ಗೇಮ್ಸ್ ಕೊಟ್ರು ಅದನ್ನು ಆಡ್ಬೇಕು. ಕ್ಲೆವರ್ ಆಗಿ ಎಲ್ಲದೂ ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೇಲಿ ಇರ್ಬೇಕು. ಬರೀ ಒಂದು ಕಾಮಿಡಿ ಮಾಡ್ಕೊಂಡಿದ್ರೆ ಸರ್ವೈವ್ ಆಗ ಕಷ್ಟ ಆಗುತ್ತೆ. ಈಗ ಆಚೆಯಿಂದ ನೀವು ತುಂಬಾ ನೋಡಿರೋ ನಂಗಿಂತ ಈಗ ಗಿಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗ್ತಿದ್ದಾರೆ ನಿಮ್ ಪ್ರಕಾರ? ಅದನ್ನ ನಾನು ಹೇಳಂಗಿಲ್ಲ. ಈಗ ಈಗ ಸಕ್ಕತ್ತಾಗಿ ಸರ್ವೈವ್ ಆಗ್ತದೆ. ನೀವ್ ಹೇಳಿದ್ರೆ ಗಿಲ್ಲಿಗೆ ಸಖತ್ ಫಾಲೋಯಿಂಗ್ ಇದೆ ಅಂತ. ಯಾವ ವಿಚಾರಕ್ಕೆ? ಅವರ ಮಾತಿನ ಶೈಲಿಗೆ. ಮತ್ ಸಾಕಷ್ಟೇ. ಸರ್ವೈವ್ ಅಷ್ಟೊಂದು ಸರ್ವೈವ್. ಈಗ ನಿಮ್ಗೆ ಡೈಲಿ 3 ಟೈಮ್ ಊಟ ಇದೆ, ಸೂಪರ್ ಆಗಿ ಸರ್ವೈವ್ ಆಗ್ತಾ ಇದೀರಾ ಅಲ್ವಾ? 8 ಟೈಮ್ ಊಟ ಮಾಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಕಂಫರ್ಟೇಬಲ್ ಆಗಿ 3 ಟೈಮ್ ಊಟ ಮಾಡಿ. ಗಿಲ್ಲಿ ಮಾಡ್ತಿದ್ದಾರೆ. ಟಾಸ್ಕ್ ಇವಾಗ ನೀವ್ ಹೇಳಿದ್ರ 3 ಟೈಮ್ ಊಟ ಸಾಕು ಅಂತ. ಟಾಸ್ಕ್ 4ನೇ ಟೈಮ್ ಊಟ ಬೇಡ ಬಿಡಿ. 4ನೇ ಟೈಮ್ ಊಟ ಮತ್ತೆ ಬಿಗ್ ಬಾಸ್ ಅಲ್ಲಿ ಇವಾಗ ಚೆನ್ನಾಗಿ ಹೋಗ್ತಿದ್ದಿಲ್ಲ. ಟಾಸ್ಕ್ ಮಾಡ್ದೇನು? ಅದು ಜನ ನೋಡ್ತಾರಲ್ವಾ? ಜನನೇ ನೋಡ್ಬೇಕಾಗಿದೆ. ಇನ್ನೇನು ಮಾರ್ಸಿಂದ ಏಲಿಯನ್ಗಳು ನೋಡ್ತಾರ? ಜನ ನೋಡ್ತಿದಾರಲ್ಲ, ಖುಷಿ ಪಡ್ತಿದಾರಲ್ಲ. ಟಾಸ್ಕ್ ಬೇಕಲ್ಲ. ಹೇಳಿದ್ರ ಹಂಗೆ ಆತರ ಹೇಳ್ತಿದಾರ? ಹೇಳ್ತಿದ್ದಾರೆ. ಗಿಲ್ಲಿ ಅವ್ರು ಇನ್ನೂ ಟಾಸ್ಕ್ ಆಡ್ಬೇಕು, ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಆಕ್ಟಿವ್ ಆಗ್ಬೇಕು. ಬಟ್ ಈಗ ಗಿಲ್ಲಿ ಟಾಪ್ ಅಲ್ಲಿ ಇದಾರಲ್ವಾ ಇಷ್ಟ ಮಾಡಿರೋದ್ರಲ್ಲೇ? ಟಾಪ್ ಅಲ್ಲಿ ಇದಾರೆ.